गणत क्लेशनाशाय गोविंदाय नमो नमः। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितं मदं विभुं माद्यं ईशं भक्तं अमरासुरबुद्धवन्द्यं जयति हरिरचिन्तस्सर्वदेकवन्द्यः परमगुरुरभीष्टावाप्तिसज्जनानां निखिलगुणगणार्णो नित्यनिर्मुक्तदोषः सरसजनयनोदो श्रीपतिरमानुदो नः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत। ಸೂತರು ಮಹಾಭಾರತದ ಇತಿಹಾಸವನ್ನ ಪ್ರಾರಂಭ ಮಾಡುವ ಮೊದಲಿಗೆ ತಾವು ಮಂಗಲಾಚರಣೆಯನ್ನು ಮಾಡ್ತಾರೆ. ಆದ್ಯಂ ಪುರುಷಮೀಶಾನಂ ಪುರುಹೂತಂ ಪುರುಷ್ಟೃತಂ ಋತಮೇಕಾಕ್ಷರಂ ರಕ್ಮ ವ್ಯಕ್ತಾವ್ಯಕ್ತಂ ಸನಾತನಂ ಅಸತ್ಯ ಸಚ್ಚೈವ ಚಯದ್ ವಿಶ್ವಂ ಶಿವಸುತಪುರಂ ಪರಾವರಾಣಾಂ ತುಷ್ಟಾರಂ ಪುರಾಣಂ ಪರಮವ್ಯಂ ಮಂಗಲ್ಯಂ ಮಂಗಲಂ ವಿಷ್ಣುಂ ವರೇಣ್ಯಂ ಅನಘಂ ಶುಚಿಂ ನಮಸ್ಕೃತ್ಯ ಋಷಿಕೇಶಂ ಚರಾಚರ ಗುರುಂ ಹರಿಂ ಮಹರ್ಷೇ ಸರ್ವಲೋಕೇಶ ಪೂಜಿತಸ್ಯ ಮಹಾತ್ಮನಃ ಪ್ರವಕ್ಷ್ಯಾಮಿ ಮತಂ ಕೃತಂ ವ್ಯಾಸಸ್ಯ ಅಮಿತ ತೇಜಸಃ ಅಂತ ಹೇಳಿ ಪರಬ್ರಹ್ಮನಾದಂತಹ ನಾರಾಯಣನ ಸ್ವರೂಪವನ್ನ ಈ 4 ಪದ್ಯಗಳಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಆ ಪರಬ್ರಹ್ಮನಾದಂತಹ ನಾರಾಯಣ ಹೇಗಿದ್ದಾನೆ ಅಂತ. ಆದ್ಯಂ ಮೊದಲ ವಿಶೇಷಣ. ಆದ್ಯಂ ಇಡೀ ಜಗತ್ತಿಗೆ ಆದಿಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದವನು ಆ ನಾರಾಯಣ. ಇನ್ನು ಪುರುಷಂ, ನಾವೆಲ್ಲ ಪುರುಷರು ಅಂತ ಹೇಳಿದ್ರೆ ಗಂಡಸರು ಅಂತ ಹೇಳಿ ನಾವು ಕರಿತೇವೆ. ಭಗವಂತನಿಗೂ ಕೂಡ ಪುರುಷ ಅಂತ ಹೇಳಿ ಹೆಸರುಂಟು. ಯಾಕೆ ಪುರುಷ ಅಂತ ಹೆಸರಿದೆ ಅಂತ ಹೇಳಿದ್ರೆ ಪುರಿ ಶೇತೆ ಇತಿ ಪುರುಷ ಅಂತ. ಪುರಿ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಹೆಸರು ಪುರ ಅಂತ. ಅಂತಹ ಪುರದಲ್ಲಿ ವಾಸ ಮಾಡ್ತಾನೆ. ಆದ್ರಿಂದ ದೇವರನ್ನ ಪುರುಷ ಅಂತ ಹೇಳಿ ಕರೀತಾರೆ. ಆದ್ರಿಂದ ಪುರುಷೋತ್ತಮ ಅಂತೆಲ್ಲ ಹೇಳುವಾಗ ಅಲ್ಲಿ ನಾವು ಕೂಡ ಅಷ್ಟೇ, ದೇಹ ಬೇರೆ ಜೀವ ಬೇರೆ. ನಮ್ಮ ಒಳಗೆ ಜೀವ ದೇಹದ ಒಳಗೆ ಜೀವ ಇರುವಂಥದ್ದು. ನಾವು ಕೂಡ ಪುರುಷರೇ, ಯಾಕೆಂದ್ರೆ ದೇಹದ ಒಳಗೆ ನಾವು ವಾಸ ಮಾಡ್ತಾ ಇದ್ದೇವೆ. ಆದ್ರಿಂದ ಹಾಗೆ ಆ ಭಗವಂತ ಸರ್ವ ಜೀವರಲ್ಲೂ ಕೂಡ, ಸರ್ವ ಪ್ರಾಣಿಗಳಲ್ಲೂ ಕೂಡ, ಸರ್ವ ವಸ್ತುವಿನಲ್ಲೂ ಕೂಡ ಅವನು ವಾಸ ಮಾಡ್ತಾ ಇದ್ದಾನೆ. ಆದ್ರಿಂದ ಅವನನ್ನ ಪುರುಷ ಅಂತ ಹೇಳಿ ಕರೆಯುವುದು. ನಾವು ವಾಸ ಮಾಡ್ತಿದ್ದೇವೆ, ದೇವರು ವಾಸ ಮಾಡ್ತಿದ್ದಾರೆ ಎನ್ನುವ ವ್ಯತ್ಯಾಸ ಉಂಟು. ನಾವು ಆ ದೇಹದ ಪ್ರಭಾವಕ್ಕೊಳಗಾಗಿ ಕೆಲಸವನ್ನ ಮಾಡ್ತಾರೆ. ಆದ್ರೆ ದೇವರು ಆ ದೇಹವನ್ನ ನಿಯಂತ್ರಣ ಮಾಡುವವನು, ಆ ಜೀವವನ್ನು ನಿಯಂತ್ರಣ ಮಾಡುವವನು ಕೂಡ, ನಿಯಮನ ಮಾಡುವವನು ಕೂಡ ಅವನೇ. ಆದ್ರಿಂದ ಸಕಲ ಜೀವರೊಳಗಿದ್ದು ಅವರನ್ನ ನಿಯಮಿಸ್ತಾನೆ. ಆದ್ರಿಂದ ಅವನನ್ನ ಪುರುಷ ಅಂತ ಹೇಳಿ ಕರಿತೇವೆ. ಆದ್ರಿಂದ ಸ್ತ್ರೀಯರು ಪುರುಷರೇ, ಪುರುಷರು ಪುರುಷರೇ. ಆದ್ರೆ ಇವರೆಲ್ಲರಿಗಿಂತ ಪುರುಷರು ಯಾರು ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ನಿಯಂತ್ರಣ ಮಾಡುವಂತಹ ಭಗವಂತ ಪುರುಷ ಅಂತ ಹೇಳಿ ಕರೆಸಿಕೊಳ್ತಾನೆ. ಆದ್ರಿಂದ ಅವನನ್ನ ಪುರುಷ ನಾಮಕ ಭಗವಂತನನ್ನ ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳಿ ಸೂತರ ನಮಗೆ ತಿಳಿಸ್ತಾರೆ. ಇನ್ನು ಇಡೀ ದೇಹದ ಸಮಸ್ತ ಜೀವರ ಒಳಗಿದ್ದು ಎಲ್ಲರನ್ನೂ ಕೂಡ ನಿಯಂತ್ರಣ ಮಾಡ್ತಾನೆ ಅಂತ ಹೇಳಿ ಹೇಳಿದ್ದು, ಅದು ಎಷ್ಟು ಅದಕ್ಕೆ ಅವನಿಗೆ ಸಾಮರ್ಥ್ಯ ಉಂಟು ಅಂತ ಹೇಳಿದ್ರೆ ಅದಕ್ಕೆ ಅವನನ್ನ ಈಶಾನಂ ಅಂತ ಹೇಳಿ ಕರೀತಾರೆ. ಈಶಾನಂ ಅಂತ ಹೇಳಿದ್ರೆ ಸಮಸ್ತ ಸಾಮರ್ಥ್ಯವನ್ನ ಉಳ್ಳವನು ಅಂತ. ಐಶ್ವರಿ ಅಂತ ಧಾತುವಿನಿಂದ ನಿಷ್ಪನ್ನವಾದಂತಹ ಶಬ್ದ. ಸಮಸ್ತ ಸಂಪತ್ತುಗಳು ಅವನಲ್ಲಿ ಇದೆ, ಸರ್ವ ಸಮರ್ಥನಾಗಿದ್ದಾನೆ. ಆದ್ರಿಂದ ಸಕಲ ಜೀವರೊಳಗಿದ್ದು ಕೂಡ ಅವರನ್ನ ನಿಯಂತ್ರಣ ಮಾಡುವಂತಹ ಸಾಮರ್ಥ್ಯ ಅವನಲ್ಲಿದೆ. ಅದು ಕೂಡ ಯಾರಿಂದಲೂ ಕೂಡ ನಾವೆಲ್ಲ ಕೆಲಸ ಮಾಡಬೇಕಾದ್ರೆ ತುಂಬಾ ಕಷ್ಟಪಡ್ತೇವೆ, ಶ್ರಮ ವಹಿಸಿ ಕೆಲಸವನ್ನು ಮಾಡ್ತೇವೆ. ಹಾಗೆ ನಾವು ನಮ್ಮ ಮಕ್ಕಳನ್ನ ನಮಗೆ ನಿಯಂತ್ರಣ ಮಾಡುವುದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ನಾವು ಹೇಳಿದ್ರೆ ಅವ್ರು ಇನ್ನೊಂದು ಹೇಳಿ ನಮಗೆ ನಮ್ಮ ಮಾತನ್ನ ಕೇಳುವುದಿಲ್ಲ. ಅಂಥದ್ರಲ್ಲಿ ಇಡೀ ಜಗತ್ತಿನಲ್ಲಿರುವಂತಹ ಸಮಸ್ತ ಜೀವರ ನಿಯಂತ್ರಣವನ್ನು ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಸಾಮರ್ಥ್ಯ ಇರಬೇಕು ಅಂತ ನಾವು ಚಿಂತನೆ ಮಾಡಬೇಕು. ಆದ್ರಿಂದ ಅಂತ ಸಕಲ ಜೀವರ ನಿಯಂತ್ರಣ ಮಾಡುವುದು ಯಾಕೆ ಅಂತ ಹೇಳಿದ್ರೆ ಅವನು ಅಷ್ಟು ಸಾಮರ್ಥ್ಯವನ್ನು ಉಳ್ಳವನು, ಸಮಸ್ತ ದೇವಾದಿ ದೇವತೆಗಳನ್ನು ಕೂಡ ನಿಯಮನ ಮಾಡುವಂಥವನು ಅಂತ ಹೇಳಿ ತಿಳಿಸ್ತಾರೆ. ಮುಂದೆ ಪುರುಹೂತಂ ಪುರುಷ್ಟುತಂ. ಪುರುಹೂತಂ ಅಂತ ಹೇಳಿದ್ರೆ, ಪುರು ಅಂತ ಹೇಳಿದ್ರೆ
ಶ್ರೇಷ್ಠರಾದಂತಹ ಬ್ರಹ್ಮಾದಿ ದೇವತೆಗಳು, ಅವರಿಂದಲೂ ಕೂಡ ಹೂತಂ ಯಜ್ಞಗಳಿಂದ ಆರಾಧಿಸಲ್ಪಡುವವನು, ಶ್ರೇಷ್ಠವಾದಂತಹ ಯಜ್ಞಗಳಿಂದ ಆರಾಧನೆ ಮಾಡಲ್ಪಡುವವನು ಅವನು. ಆದ್ದರಿಂದ ನಾವು ಸಕಲ ಯಜ್ಞಗಳನ್ನು ಮಾಡ್ತೇವೆ. ಕಣಹೋಮ ಅಥವಾ ಚಂಡಿಕಾಯಾಗ, ರುದ್ರಯಾಗ, ಹೀಗೆ ಎಲ್ಲ ಅನೇಕ ಯಾಗಗಳನ್ನು ನಾವು ಮಾಡ್ತೇವೆ. ಯಾವ ಯಾಗವನ್ನು ಮಾಡಿದರೂ ಕೂಡ ಆ ದೇವತೆಗಳನ್ನು ನಾವು ಆ ಯಾಗದ ಮೂಲಕ ತೃಪ್ತಿಯನ್ನು ಪಡಿಸ್ತೇವೆ. ಆದರೆ ಅವರೆಲ್ಲರ ತೃಪ್ತಿಯೂ ಆಗ್ತದೆ, ಅದರೊಟ್ಟಿಗೆ ಅವರೆಲ್ಲರಿಗೆ ಒಡೆಯನಾದಂತಹ ಆ ನಾರಾಯಣನ ಅನುಗ್ರಹವೂ ಕೂಡ ಆಗ್ತದೆ. ಅಹಮ್ಮಿ ಸರ್ವಯಜ್ಞಾನ ಭೌತಾಜ ಪ್ರಭುರೇವಚ ಅಂತ ಹೇಳುವ ಹಾಗೆ ಸರ್ವಯಜ್ಞದ ಒಡೆಯ ಅವನಾದದ್ರಿಂದ ಪುರೋಹೂತಂ ಅಂತ ಹೇಳಿ ತಿಳಿಸ್ತಾರೆ. ಪುರೋಹೂತಂ ಪುರುಷ್ಟುತಂ. ಇನ್ನು ಅಂತಹ ದೇವಾದಿ ದೇವತೆಗಳಿಂದ ಸ್ತುತಿಸಲ್ಪಡುವವನು ಅವನು. ಆದ್ರಿಂದ ಅವನು ಕೇವಲ ಮನುಷ್ಯರನ್ನ ನೇಮನ ಮಾಡಿದ್ರೆ ಅದರಲ್ಲಿ ಏನು ಹೆಚ್ಚು ಸಾಮರ್ಥ್ಯ ಅಂತ ಅನಿಸೋದಿಲ್ಲ. ಆದರೆ ದೇವಾದಿ ದೇವತೆಗಳು ಕೂಡ ಅವನನ್ನು ಸ್ತುತಿಸ್ತಾರೆ ಅಂತ ಹೇಳಿದ್ರೆ ಅವನ ತಾಕತ್ತು ಎಷ್ಟು ಅಂತ ನಮಗೆ ತಿಳಿತದೆ. ಇನ್ನು ಋತಂ ಏಕಾಕ್ಷರಂ ಬ್ರಹ್ಮ ವ್ಯಕ್ತಾವ್ಯಕ್ತಂ ಸನಾತನಂ. ಋತಂ ಆ ಭಗವಂತ ಯಾವ ರೀತಿ ಇದ್ದಾನೆ ಅಂತ ಹೇಳಿ, ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ಇರುವಂಥವು. ಅದು ಹೇಗೆ ಅಂತ ಹೇಳಿದ್ರೆ ಭಕ್ತರ ವಿಚಾರದಲ್ಲಾಗ್ಬೋದು, ಅಭಕ್ತರ ವಿಚಾರದಲ್ಲಾದ್ರೂ ಆಗ್ಬೋದು. ಎಲ್ಲರ ವಿಷಯದಲ್ಲೂ ಕೂಡ ಏಕಪ್ರಕಾರನಾದವನು. ಯಾರ ಯಾರ ಕರ್ಮಕ್ಕನುಸಾರವಾಗಿ ಅವರಿಗೆ ಆ ಫಲವನ್ನ ಆ ಭಗವಂತ ಕೊಡ್ತಾನೆ. ಅಂತಹ ಭಗವಂತನ ಗುಣಚಿಂತನೆಯನ್ನ ನಮಗೆ ಇನ್ನೂ ಮಾಡ್ತಾರೆ. ಅದನ್ನ ನಾವು ನಾಳೆ ದಿವಸ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣೆ.